ಕಾಮಗಾರಿಗೆ ಆಗಿರುವ ಹೊಂಡಕ್ಕೆ ಬಿದ್ದ ಕಾರು, ಚಾಲಕನ ನಿಯಂತ್ರಣ ತಪ್ಪಿ ಕಾರು ಹೊಂಡಕ್ಕೆ ಬಿದ್ದಿದೆ. ಕಾಮಗಾರಿಗೋಸ್ಕರ ಆಗದಿರೋ ಅಂತ ಹೊಂಡಕ್ಕೆ ಬಿತ್ತು ಕಾರು. ಚಾಲಕನ ನಿಯಂತ್ರಣ ತಪ್ಪಿ ಹೊಂಡಕ್ಕೆ ಬಿದ್ದಿದ್ದಂತ ಕಾರು ಉಡುಪಿಯ ಅಂಬಲಪಾಡಿ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಉಡುಪಿಯ ಅಂಬಲಪಾಡಿ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಕಾರು ಹೊಂಡಕ್ಕೆ ಬಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಅಂಬಲಪಾಡಿ ಜಂಕ್ಷನ್. ಕಾರ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ನೋಡ್ತಾ ಇದ್ದೀವಿ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿಂದ ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪರೀಕ್ಷಿತ್, ನಾವು ಕೂಡ ಅದರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಹೆದ್ದಾರಿಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಯಾವಾಗ ಈ ಅಪಘಾತ ಸಂಭವಿಸಿತು, ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಪರೀಕ್ಷಿತ್? ಎಸ್ ಮಧುಸೂದನ್, ಏಕಾಏಕಿ ಈ ಅಂಬಲಪಾಡಿ ಜಂಕ್ಷನ್ ನಲ್ಲಿ ತೋಡಿದಂತ ಹೊಂಡ ಇದು ಹೆದ್ದಾರಿ ಮೇಲ್ಸೇತುವೆ ಕಾಮಗಾರಿಗೆ ಏಕಾಏಕಿ ಅಂದ್ರೆ ರಾತ್ರಿ ಬೆಳಗ್ಗೆ ಆಗುವಷ್ಟರಲ್ಲಿ ಒಂದು ದೊಡ್ಡ ಹೊಂಡ ಮಾಡಲಾಗಿತ್ತು. ಸಾರ್ವಜನಿಕ ಬಹಳಷ್ಟು ಒಂದು ಗೊಂದಲಗೀಡಾಗಿದ್ರು. ಈಗ ಆ ಹೊಂಡಕ್ಕೆ ಮೊದಲ ಬೋಣಿಯಂತೆ ಒಂದು ಕಾರ್ ಈಗ ಅವಘಡಕ್ಕೆ ಈಡಾಗಿರುವಂತದ್ದು. ಕೇರಳದಿಂದ ಹುಲ್ಲೂರಿಗೆ ಹೋಗ್ತಾ ಇದ್ದಂತಹ ಒಂದು ಕುಟುಂಬ ಮುಂಜಾನೆ ಸುಮಾರು 2ರಿಂದ 3 ಗಂಟೆ ಸುಮಾರಿಗೆ ನಿದ್ದೆ ಮಂಬರಿನಲ್ಲಿ ಆ ಚಾಲಕ ಏನಿದ್ದಾನೆ ನೇರವಾಗಿ ಹೋಗುತ್ತಲೇ ರೋಡ್ ಸೈಡ್ಗೆ ಬಂದು ನೇರವಾಗಿ ಅಲ್ಲಿನ ಡಿವೈಡರ್ ತಡೆಗೋಡೆ ಏನಿದೆ ಅದಕ್ಕೆ ಡಿಕ್ಕಿ ಹೊಡೆದು ನೇರವಾಗಿ ಹೊಂಡಕ್ಕೆ ಬಿದ್ದಿರುವಂತದ್ದು. ಸದ್ಯಕ್ಕೆ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಯಾಣಿಕರು ಪಾರಾಗಿರುವಂತದ್ದು. ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿರುವಂತದ್ದು. ನೇರವಾಗಿ ಆ ಹೊಂಡಕ್ಕೆ ಬಿದ್ದು ಮುಗಿಸಿ ಬಿದ್ದಿರುವಂತದ್ದು. ಏಕಾಏಕಿ ಅಂದ್ರೆ ಯಾವುದೇ ಸೂಚನಾ ಫಲಕ ಇಲ್ಲ. ಹಾಗಾಗಿ ಆ ರಸ್ತೆ ನಡುವೆ ತೋಡಿದಂತಹ ಹೊಂಡಕ್ಕೆ ಈಗ ಕಾರು ಬಿದ್ದಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಸೇಫ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳನ್ನು ಸೇಫ್ ಆಗಿರುವಂತದ್ದು. ಬಹಳಷ್ಟು ಈಗ ಆಕ್ರೋಶ ಆ ಜಂಕ್ಷನ್ ನಲ್ಲಿ ವ್ಯಕ್ತ ಆಗಿರುವಂತದ್ದು. ಸಂಜೆ ಟ್ರಾಫಿಕ್ ಜಾಮ್ ಇರ್ಬೋದು, ಈ ತರ ಸಣ್ಣ ಪುಟ್ಟ ಅವಘಡ ನಿರಂತರ ಆಗ್ತಾ ಇದೆ. ಆದ್ರೆ ಈಗ ದೊಡ್ಡ ಅವಘಡ ಸಣ್ಣದರಲ್ಲಿ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಪರೀಕ್ಷಿತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.